मास्टर्स, सारे ध्यानार्थियों को स्वागत है इस ग्लोबल पिरामिड मेडिटेशन में। थोड़ा लेट हो गई, बाहर गई थी मैं, इसलिए चलिए 10-15 मिनट हम ध्यान करते हैं, फिर अपना वो शुरू करेंगे विजडम क्लास को। रिलैक्स हो जाइए, पूरा बॉडी को रिलैक्स कराइए, ढीला छोड़ दीजिए। हाथ पैर को बांध लीजिए, चश्मा पहने तो रिमूव करिए। पूरा शरीर को ढीला छोड़ते चाहिए, सिर से लेके पैरों तक। रिलैक्स योर होल बॉडी, रिलैक्स। शांत कराइए पूरे शरीर को, एक एक अंगांगों को ढीला छोड़ते जाइए और धीरे धीरे स्टार्ट ऑब्जर्विंग नेचुरल प्राकृतिक ब्रेथ। सहज श्वास को देखते चलना है, इसी को ध्यान कहते हैं। कोई एक एक श्वास छूटना नहीं चाहिए, कोई भी श्वास को देखते चलेंगे तो विचार मुक्त स्थिति में जाए। विचार मुक्त स्थिति में जाते ही पार विश्व प्राण शक्ति शरीर में बहने लगेगा, शुद्ध करने लगेगा, क्लींजिंग करने लगेगा अपने शरीर के सारे नाड़ी मंडल को शुद्ध करेगा। चलिए अभी हम म्यूजिक को सुनते हुए ध्यान में बैठ जाते हैं।
इमेजिन आप अपने में मौन ध्यान करते हैं। ಕೊನೆ ಒಂದು ನಿಮಿಷ
ಕೊನೆಯ 10 ಸೆಕೆಂಡ್ ನಿಧಾನವಾಗಿ ದೇಹದ ಪ್ರಜ್ಞೆ ಕಡೆಗೆ ಬನ್ನಿ. ಒಂದೊಂದು ಅಂಗಾಂಗಗಳು ಫೀಲ್ ಮಾಡ್ಕೊಳ್ಳಿ. ನಿಮ್ಮೆರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಡಿ. ಈ ಸಮಯದಲ್ಲಿ ನೀವು ಪಾಸಿಟಿವ್ ಅಫರ್ಮೇಷನ್ ಹಾಕೋಬಹುದು. ನಾನು ಹೆಲ್ದಿಯಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ. ನಿಮ್ಮೇನೇನು ಇಚ್ಛೆ ಇದ್ರೆ ಆ ಇಚ್ಛೆನೂ ಇಟ್ಕೋಬಹುದು. ಸಂಕಲ್ಪ ಶಕ್ತಿ ಈಗ ಸಬ್ಕಾನ್ಷಿಯಸ್ ಮೈಂಡ್ ಹೈಯೆಸ್ಟ್ ಆಕ್ಟಿವೇಟ್ ಆಗಿರುತ್ತೆ ಹೈಲಿ. ಸೊ ಈಸಿಲಿ ಮ್ಯಾನಿಫೆಸ್ಟ್ ಆಗ್ತವೆ. ಏನು ಇಟ್ಕೊಂಡಿರ್ತೀರ ಅವುಗಳು. ನಿಧಾನವಾಗಿ ಕಣ್ಣಿನ ಮೇಲೆ ಕೈ ಇಟ್ಟು 5 ಸೆಕೆಂಡ್. 5, 4, 3, 2, 1, 0. ನಿಧಾನವಾಗಿ ಕೈನ ಮುಂದೆ ತರ್ತಾ ಕಣ್ ತೆಗೆದಿರಿ. ಚಪ್ಪಾಳೆಯ ಮೂಲಕ ಧನ್ಯವಾದ ಹೇಳಿ. ನಿಮ್ಮ ಶರೀರದ ಒಂದೊಂದು ಅಂಗಾಂಗಗಳಿಗೆ ಧನ್ಯವಾದ. ತಂದೆ ತಾಯಿಗೆ ಧನ್ಯವಾದ. ಪ್ರಕೃತಿ ಮಾತೆಗೆ ಧನ್ಯವಾದ. ಮತ್ತು ನಮ್ಮ ಗುರು ಸುಭಾಷ್ ಪತ್ರಿಜಿ ಸರ್ಗೂ ಧನ್ಯವಾದ. ಈಗ ನಾವು ವಿಸ್ಡಮ್ ಸೆಷನ್ ಮಾಡೋಣ. ಇವತ್ತು ನಾನು ಒಬ್ರು ಗುರುಗಳದ್ದು ಹೇಳ್ತಾ ಇದ್ದೆನಲ್ಲ ಸ್ವಾಮಿದು. ಇವತ್ತ ಇನ್ನೊಬ್ರು ಸ್ವಾಮಿ ಯಾರಂದ್ರೆ ಶ್ರೀ 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 ಸಿದ್ಧಗಂಗಾ ಸ್ವಾಮಿಗಳಂತೇಳಿ ತುಮಕೂರು ಮಠದವ್ರು ಇವರು. ಇವತ್ತು ನಾನು ಕನ್ನಡದವ್ರು ಇರ್ತಾರೆ, ಹಂಗಾಗಿ ಕನ್ನಡದಲ್ಲೇ ಹೇಳ್ತೀನಿ. ಹಿಂದಿ ಜನ ಯಾರಿಲ್ಲ. ಇವ್ರ ಬಗ್ಗೆ ಅವರು ಒಳ್ಳೆ 105 ವರ್ಷ ಬದುಕಿದ್ರು. ಈಗ 2-3 ವರ್ಷದಿಂದ ಹೋಗಿದ್ದಾರೆ. ದೇಹ ತ್ಯಾಗ ಮಾಡಿದ್ರು. ಅವರು ನಡೆದಾಡೋ ದೇವ್ರು ಅಂತಾನೆ ಹೇಳ್ತಾ ಇದ್ರು. ಅವರ ಕೆಲವೊಂದು ನುಡಿ ಮುತ್ತುಗಳನ್ನ ಹೇಳ್ತೇನೆ ಇವತ್ತ. ಭಗವಂತನ ಸಾಕ್ಷಾತ್ಕಾರ ಮಾಡ್ಬೇಕಂದ್ರೆ ಜಗತ್ತನ್ನು ಬಿಡ್ಬೇಕಾಗಿಲ್ಲ, ಸಂಸಾರನ ತೊರಿಬೇಕಾಗಿಲ್ಲ, ಕಾಡು ಸೇರ್ಬೇಕಾಗಿಲ್ಲ. ತಾನೆಲ್ಲಿದ್ದಾನ ಅಲ್ಲೇ ಇದ್ಕೊಂಡೇನೆ ಸಾಧನೆ ಮಾಡಿ ಆ ಸಿದ್ಧಿ ಪಡಿಬಹುದು, ಸಾಕ್ಷಾತ್ಕಾರ ಹೊಂದಬಹುದು ಅಂತೇಳಿ ಅವರು ನಮ್ಗೆ ಹೇಳಿ ಹೋಗಿದ್ದಾರೆ. ನಾವು ಇವುಗಳನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ ಅಂತ ನಮಗೆ ನಾವು ಚೆಕ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಪೂರ್ವಿಕರು ನಮಗಾಗಿ ದುಡಿದು ಎತ್ತು, ಹೋರಿ, ಹಸು ಏನನ್ನು ನಮಗೋಸ್ಕರ ದುಡಿತಾ ಇರುವಂತ ಇವುಗಳು ಸತ್ತಾಗ ಸಮಾಧಿ ಮಾಡ್ತಿದ್ರೆ ಹೊರತು ಪೂರ್ವಿಕರನ್ನ ನೆನೆಸ್ಕೊಳ್ಳಿ ನೀವು. 50 ವರ್ಷದಿಂದ 40 ವರ್ಷದಿಂದ ಅವೇನೇನೋ ಪ್ರಾಣಿಗಳ ನಮ್ಮ ಮನೇಲಿ ಇದ್ರೆ ಅವ್ನು ಸತ್ತೋದ್ರೆ ಅವುಗಳನ್ನ ನಾವು ನೆಲದಾಗ ಹೋಗಿ ಉಳ್ತಿದ್ವಿ. ಕಟಕನ ಕೊಡೋ ರೂಢಿ ಇರಲಿಲ್ಲ. ಆದ್ರೆ ಇವಾಗ ಏನಾಗಿದೆ, ಮಾನವೀಯತೆ ಅವರ ಈಗ ಅದನ್ನ ನಾವು ತಪ್ಪಿಸ್ಕೊಂಡಿದ್ವಿ. ಅದನ್ನ ಬಿಟ್ಟು ಅದು ಒಂದು ವಯಸ್ಸಾಯ್ತು ಅಂತ ಕಟ್ಕೊಂಡು ಕೊಟ್ಟು ಅದನ್ನ ಸಾಯಿಸ್ಬಿಡ್ತೀವಿ. ಅದರಿಂದ ನಮ್ಮ ಕರ್ಮಗಳೇ ಹೆಚ್ಚಾಗ್ತಾವ ಅನ್ನೋದು ಅಹಿಂಸಾ ಪರಮೋ ಧರ್ಮ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೇವೆ ಮತ್ತು ನೆಕ್ಸ್ಟ್ ಮುಂದೆ ಹೇಳ್ತಾರೆ, ಸೇವೆ ಎಂಬುದು ಪ್ರಚಾರದ ಸರಕಲ್ಲ. ನಾವು ತೋರಿಸ್ಕೊಳ್ಳೋಕ್ಕೋಸ್ಕರ ಸೇವೆ ಮಾಡಬೇಕು ಅಂತಿಲ್ಲ. ಅದು ಒಂದು ಗುಪ್ತ ಶಕ್ತಿ, ಗುಪ್ತವಾಗಿ ಮಾಡುವಂಥದ್ದು. ಅದನ್ನ ಮಾಡೋದ್ರಿಂದ ನಮ್ಗೆ ಶಕ್ತಿ ಸಿಗ್ತಿದೆ. ಪ್ರಕೃತಿ, ನೇಚರ್ ನಮ್ಗೆ ರಿಟರ್ನ್ ಕೊಡ್ತೈತಿ. ಆಮೇಲೆ ಗುಪ್ತ ಶಕ್ತಿ ಜೊತೆಗೆ ವ್ಯಕ್ತಿಯನ್ನ ಆರೋಗ್ಯವಂತನನ್ನಾಗಿಡುವ ಸಂಜೀವಿನಿ ಏನು ಸೇವೆ ಅನ್ನೋದು. ಈ ಸೇವಾ ಭಾವನ ನಾವು ಬೆಳೆಸ್ಕೊಂಡ್ಬಿಟ್ರೆ ಏನೆಲ್ಲ ನಮಗೆ ಸಿಗ್ತೈತಿ ಅದು ಪ್ರಕೃತಿ ಕೊಡ್ತೈತಿ. ಆ ವ್ಯಕ್ತಿ ಇಲ್ಲ, ನಾವು ಹೇಳ್ಕೊಂಡು ಮಾಡ್ಬೇಕಾಗಿಲ್ಲ ಅನ್ನೋದ್ರ ಬಗ್ಗೆ ಶ್ರೀಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಧರ್ಮ ಅನ್ನೋದು ಗ್ರಂಥದಲ್ಲಿಲ್ಲ, ಗುಡಿಯಲ್ಲಿಲ್ಲ, ಬದುಕಿನಲ್ಲಿದೆ, ಹೃದಯವಂತಿಕೆಯಲ್ಲಿದೆ ಅಂತ ಹೇಳ್ತಿದ್ರು. ಧರ್ಮ ನಾವು ಹೇಳ್ತೀವಲ್ಲ ಯಾವ್ದನ್ನ ಗ್ರಂಥದಲ್ಲಿ ಅದನ್ನೆಲ್ಲ ಮಾಡಿದ್ರೆ ಓದಿದ್ರೆ ಹಂಗಂತ ಹೇಳಿ ನಾವು ಮಾಡ್ತೀವಿ ಧರ್ಮ. ಆದ್ರೆ ಜೀವನದಾಗ ಹೃದಯವಂತಿಕೆ ಇಲ್ಲ, ನಾವು ಬದುಕಿನಲ್ಲಿದೆ. ಆಮೇಲೆ ನಾವು ಸರಿಯಾಗಿ ಬದುಕಬೇಕು. ಹೃದಯವಂತಿಕೆ ಅನ್ನೋದು ನಮ್ಮಲ್ಲಿ ಇರಬೇಕು. ಹೃದಯವಂತಿಕೆ ಅನ್ನೋದು ಯಾವಾಗ್ಲೂ ಮೈಂಡಿಂದ ಯೋಚನೆ ಅಂದ್ರೆ ಮೈಂಡಿಂದ ನಾವೇನು ಯೋಚನೆ ಮಾಡ್ತೀವಲ್ಲ ಅದು ಯಾವಾಗ್ಲೂ ನಮ್ಗೇನ್ ಸಿಗುತ್ತೆ ಲಾಭ ಅನ್ನೋದನ್ನ ಮಾಡಿ. ಅದ ಹೃದಯದಿಂದ, ಆತ್ಮದಿಂದ, ಹೃದಯ ಕನೆಕ್ಷನ್ ಆತ್ಮಗೆ ಹೋಲಿಸಿದರೆ ಹೃದಯದಿಂದ ನಾವು ಏನ್ ಮಾಡ್ತೀವಿ ಕೆಲಸ ಅದು ಲೋಕ ಕಲ್ಯಾಣಕ್ಕಾಗಿರುತ್ತೆ, ಬೇರೆಯವರು ಉನ್ನತಿಗಾಗಿರುತ್ತೆ. ನೆಕ್ಸ್ಟ್ ಮುಂದೆ ಹೇಳ್ತಾರ, ಆತ್ಮ ಎಂದರೆ ದೇಹವಲ್ಲ ಅಥವಾ ಅವಯವ ಸಮೂಹವಲ್ಲ. ಆತ್ಮ ಅಂದ್ರ ಅದು ಒಂದು ದೇಹ ಅಲ್ಲ,
ಈ ಫಿಸಿಕಲ್ ದೇಹ ಅಲ್ಲ. ಅದು ಒಂದು ಅವಯವನೂ ಅಲ್ಲ, ಅಂಗಾಂಗನೂ ಅಲ್ಲ, ಯಾವುದೇ ಅಂಗಾಂಗದ ಸಮೂಹ ಅಲ್ಲ, ಮನಸ್ಸೂ ಅಲ್ಲ. ಈ ಎಲ್ಲವುಗಳಲ್ಲಿಯೂ ಇರುವ ಚೈತನ್ಯ ಇವೆಲ್ಲನೂ ಈ ಜೀವಂತ ಇರಕ್ಕಿದಕ್ಕ ಈ ಅವಯವ ಆಯ್ತು, ದೇಹನ ಜೀವಂತವಾಗಿ ಇಡಕ್ಕೋಸ್ಕರ ಚೈತನ್ಯ ಅನ್ನೋದು ಒಂದು ಏನೈತಲ್ಲ, ನಾಶವಾಗದಂತ ಚೈತನ್ಯ ಆ ಆತ್ಮವನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಇವ್ರು ಶ್ರೀಯವರು ಹೇಳ್ತಾರೆ. ಇವರು ತುಮಕೂರಿನ ಮಠದವರು, ಶಿವಕುಮಾರ್ ಸ್ವಾಮೀಜಿ ಅಂತ ಹೇಳಿ. ಆಮೇಲೆ ಮತ್ತೆ ಹೇಳ್ತಾರೆ ಇವರು, ಮಾತು ಮಿತವಾಗಿರಬೇಕು, ಹಿತವಾಗಿರಬೇಕು, ಪ್ರೀತಿಯಿಂದಿರಬೇಕು, ಸರಳವಾಗಿರಬೇಕು, ಮಧುರವಾಗಿರಬೇಕು, ಮೃದುವಾಗಿರಬೇಕು, ಮಾತು ತಪಸ್ಸು ಎನ್ನುವಂತಿರಬೇಕು. ನೋಡಿ, ನಮ್ಮಲ್ಲಿ ಈ ತರದ ಮಾತು, ಈ ತರ ನಡವಳಿಕೆನೇ ಇದ್ರೆ ತಪಸ್ಸಿನ ತರನೇ ಜೀವನ ಆಗ್ಬಿಟ್ಟಿದೆ. ಅಂದ್ರೆ ನಾವು ಮೃದುವಾಗಿ ಏನೇ ಹೇಳ್ಬೇಕು, ಮೃದು ನಾವು ಸಿಟ್ಟಲ್ಲಿ ಹೇಳ್ಬಿಟ್ಟಿರ್ತೀವಿ. ನಮ್ಮ ಹತ್ರ ಪೇಶನ್ಸ್ ಎಲ್ಲ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ಜೋರಾಗಿ ಹೇಳ್ಬಿಟ್ಟಿರ್ತೀವಿ. ಹಿತವಾಗಿ, ಮಿತವಾಗಿ, ಪ್ರೀತಿಯಿಂದ ಹೇಳೋದು. ಪ್ರೀತಿ ಅನ್ನೋದು ಅದಕ್ಕೇನೆ ಪತ್ರಿಸಿನ ಹೇಳ್ತಾರೆ, ನಿಮ್ಮ ಗ್ರಾಟಿಟ್ಯೂಡು, ಪ್ರೀತಿ ಒಂದು ವಯಸ್ಸು ಕಳೀತಾ ಮಕ್ಕಳ ಮೇಲೆ ಪ್ರೀತಿನೇ ಕಮ್ಮಿ ಆಗಿರುತ್ತೆ. ಅದೇ ಮಗು ಆಗಿದ್ದಾಗ 10 ವರ್ಷದ ತನಕ ಮಗು ಏನ್ ತಪ್ಪು ಮಾಡಿದ್ರು ಮತ್ತೆ ನಾವು ಮುದ್ದಾಡ್ತೀವಿ. ಓ ಆಯ್ತಾ ಹೋಗ್ಲಿ ಬಿಡು. ಆ ಮಗು ಭಯ ಪಟ್ರು ನನ್ನಿಂದ ತಪ್ಪಾಯ್ತು ಅಂತ ಅದು ಹೇಳ್ಕೊಂಡ್ರೆ ಟೈಮ್ ನಾವು ಬೈತೀವಿ ಏನೋ ಅಂತ ಮುಚ್ಚಿಡ್ತೈತೆ ಅದು. ನಮ್ಗೆ ಗೊತ್ತಾದಾಗ್ಲೂ ಮಗು ಏನೋ ಬುದ್ಧಿವಾದ ಹೇಳ್ತೀವಿ, ಹಿಂಗ್ ಮಾಡ್ಬಾರ್ದು ಅಂತ ಹೇಳಿ ಸಮಾಧಾನ ಪಡಿಸ್ತೀವಿ. ಅದೇ ಬೆಳೀತಾ ಅವ್ರು ಮಾಡೋ ತಪ್ಪುಗಳನ್ನ, ತಪ್ಪು ಸಹಜ, ವಯಸ್ಸಾದ್ಮೇಲೆ ಮಾಡಬಾರ್ದು ಅಂತ ಅಲ್ಲ. ಯಾಕಂದ್ರೆ ಅವ್ರ ಕರ್ಮ, ಅವ್ರು ತಗೊಂಡ್ಬಂದಿರೋ ಕರ್ಮಗಳು ಅವರಿಂದ ಮಾಡಿಸ್ತಾರೆ. ಅವ್ರು ಮಾಡೋ ತಪ್ಪನ್ನ ನಾವು ಮಗುವಾಗಿದ್ದಾಗ ಹೇಳೋ ರೀತಿ ಹೇಳಂಗಿಲ್ಲ. ಆದ್ರೆ ಹೇಳೋ ರೀತಿ ಚೇಂಜ್ ಆಗುತ್ತೆ ನಮ್ದು, ಆದ್ರೆ ಅವ್ರು ತಿಳ್ಕೊಳ್ಳೋ ರೀತಿನೂ ಚೇಂಜ್ ಆಗುತ್ತೆ. ಅವ್ರು ನಮ್ಮ ನಾವ್ ಹೇಳಿದ್ದನ್ನೆಲ್ಲ ತಲೆ ಮೇಲಿಂದನೇ ಹೋಗುತ್ತೆ. ತಗೊಳ್ಳೋದೇ ಇಲ್ಲ ಒಳಗೆ. ಯಾಕಂದ್ರೆ ನಮ್ಮಲ್ಲಿ ಅದನ್ನ ನಾವು ಒಂದು ನಮ್ಮ ವಸ್ತು ಅಂತ ಹೇಳಿ ನಾವು ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತೀವಿ. ಡಿಟ್ಯಾಚ್ ಆಗಿ ಹೇಳಿದ್ರೆ ಇವೆಲ್ಲವೂ ಬರ್ತಾವ. ಅದೇ ರಸ್ತೆಲಿ ಯಾರನ್ನ ಬಿದ್ರೆ, ಅಯ್ಯೋ ಬಿತ್ತಲ್ಲ ಮಗು, ದೊಡ್ಡವರೇ ಆಗಿರ್ಲಿ, ಏನನ್ನ ಆದ್ರೆ ಏಟಾಯ್ತಾ ಅಂತ ನಾವು ಪ್ರೀತಿಯಿಂದ ಮಾತಾಡ್ಸ್ತೀವಿ. ಅದೇ ನಮ್ಮ ಮಕ್ಕಳು ಬಹಳ ಕ್ಲೋಸ್ ಇದ್ದವರು ರಿಲೇಷನ್ ಅಲ್ಲಿ ಯಾರೇ ಆಗಿರ್ಲಿ, ಅವ್ರ ಮಕ್ಕಳಾಗಿರ್ಲಿ ಯಾರೇ ಆಗಿರ್ಲಿ, ಏನೇನ್ ತಪ್ಪಾಗಿದ್ರೆ ಸರಿ ಸ್ಟ್ರೇಟ್ ಫಾರ್ವರ್ಡ್ ಏನು ನಾವು ಹಾರ್ಶ್ ವರ್ಡ್ ಸ್ಕೋಲ್ಡಿಂಗ್ ಶುರು ಮಾಡ್ತೀವಿ. ಅದಕ್ಕೆ ನಾವು ನಮಗ್ ನಾವು ಚೆಕ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ನಡವಳಿಕೆ ಇದೆ ಅಂತ ಹೇಳಿ. ಆಮೇಲೆ ಮತ್ತೆ ಹೇಳ್ತಾರ ಅವರು, ಜ್ಞಾನ ಅಂದ್ರೆ ಮೆಡಿಟೇಷನ್. ಸೊ ಧ್ಯಾನ ಮಾಡಿದ್ರೆ ಜ್ಞಾನ ಬರುತ್ತೆ. ಜ್ಞಾನ ಎನ್ನುವುದು ಬಹಳ ಪವಿತ್ರವಾದುದು. ಪವಿತ್ರ ಧ್ಯಾನ ಮಾಡಿದ್ಮೇಲೆ ನಮ್ಗೆ ಜ್ಞಾನ ಬರ್ತಿರ್ಲ, ಶಕ್ತಿ ಏನು ನಾಲೆಜ್, ವಿಸ್ಡಮ್, ಅದು ಪವಿತ್ರವಾದುದು, ಶ್ರೇಷ್ಠವಾದುದು, ಅಮೂಲ್ಯ ರತ್ನ. ಯಾರು ನಿಜವಾದ ಶ್ರೀಮಂತ ಎಂದರೆ ಯಾರು ನಿಜವಾದ ಜ್ಞಾನ ಸಂಪಾದನೆ ಮಾಡ್ತಾರೋ ಅವರು ನಿಜವಾದ ಜ್ಞಾನಿಯಾಗುತ್ತಾನೆ, ಅವನೇ ನಿಜವಾದ ಶ್ರೀಮಂತ ಅಂತ ಹೇಳ್ತಾರೆ. ಇವ್ರು ಬರೀ ಇಷ್ಟು ಮಾತು ಕಮ್ಮಿ, ಅವ್ರು ಹೇಳೋ ಒಂದೊಂದು ಮಾತಲ್ಲಿ ಅಷ್ಟು ಅರ್ಥ ಇರ್ತದೆ. ನೀವು ಶ್ರೀಮಂತಿಗೆ ಎಲ್ಲಿದೆ ಅಂದ್ರ ಜ್ಞಾನಿಗೆ, ಧ್ಯಾನಿಗೆ ಅಂದ್ರ ಮೆಡಿಟೇಷನ್ ಮಾಡಿದವನಿಗೆ ಜ್ಞಾನ ಬರುತ್ತೆ. ಧ್ಯಾನ ಸೆ ಜ್ಞಾನ, ಜ್ಞಾನ ಸೆ ಮುಕ್ತಿ. ಜ್ಞಾನ ಬಂತು ಅಂದ್ರೆ ನೀವು ಪವಿತ್ರ ಆಗ್ತೀರಾ, ಶ್ರೇಷ್ಠ ಆಗ್ತೀರಾ, ಅಮೂಲ್ಯ ರತ್ನ ಆಗ್ತೀರಾ, ಎಲ್ಲಗಿನ ಶ್ರೀಮಂತ. ಅದ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ಆರೋಗ್ಯದವನಿಗೆ ಭಾಗ್ಯ. ಅದೇ ನಾವು ಜ್ಞಾನಿ ಆಗಿದ್ರೆ ನಮ್ಮ ಶ್ರೀಮಂತ ಇನ್ಯಾರು ಇಲ್ಲ ಅಂತ. ಇವಿಷ್ಟಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು. ಅವ್ರ ಬಗ್ಗೆ ಜಾಸ್ತಿ ಪಾಯಿಂಟ್ಸ್ ಅದೇ ಅವ್ರು ಬಾಳ ಹೇಳಿಲ್ಲ. ಅವ್ರು ಹೇಳಿರೋ ಪಾಯಿಂಟ್ ಏನಿದಾವಲ್ಲ ಒಂದೊಂದೂನು ಹೆಂಗಂದ್ರೆ ಅಲ್ಲಲ್ಲೇನೆ ಒಳ್ಳೆ, ನಾವ್ ಅದನ್ನ ಯಾವ ರೀತಿ ತಗೊಂತೀವಿ ಅಂತ ಅದನ್ನ ನಮ್ಮ ಮೇಲೆ ಬಿಟ್ಟು. ಅವ್ರ ಜೀವನ ಇಷ್ಟು ಸೇವಾ ಭಾವ ಇತ್ತು ಅವರಲ್ಲಿ. 24 ಗಂಟೆ ಅಂದ್ರೆ ಅವ್ರು ಎಷ್ಟು ಸ್ಕೂಲ್ಗಳನ್ನ ನಡೆಸ್ತಾ ಇದ್ರು. ಆಮೇಲೆ ಅನ್ನ ದಾಸೋಹ ನಡೆಸ್ತಾ ಇದ್ರು. ಸ್ಕೂಲಲ್ಲಿನೂ ಫ್ರೀ, ಈಗಲೂ ಇದೆ ಅವ್ರದ್ದು ಇದು ಸೇವಾ. ಎಲ್ಲಿ ಅದೇ ಬೆಂಗಳೂರು ಹತ್ರ ತುಮಕೂರು ಅಂತ ಹೇಳಿ. ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಗೊತ್ತು ಅವ್ರ ಬಗ್ಗೆ. ಅದನ್ನ ನೀವು ಅವ್ರನ್ನ ಅಳವಡಿಸ್ಕೋಬೇಕು ಅಂದ್ರೆ ಅವ್ರ ಮಾತುಗಳನ್ನ ಅಳವಡಿಸ್ಕೊ. ಈಗ ನಾವ್ ಯಾರೇ ಧ್ಯಾನಿಗಳು, ಗುರುಗಳು, ಸ್ವಾಮಿಗಳು, ಮಠಾಧೀಶ ಅಂತೀವಿ. ಕೆಲವೊಂದು ಅವ್ರು ಹೇಳಿರೋ ಮಾತುಗಳಿಂದನೇ ನಮ್ ಜೀವನ ಸಾರ್ಥಕ ಆಗುತ್ತೆ. ಅವನ್ನ ನಾವು ಅಳವಡಿಸ್ಕೊಂಡ್ರೆ, ಕೇಳಲ್ಲ, ಬಹಳ ಚಂದ ಇದೆ ಅಂತ ಕತ್ತಲ್ಲಾಡ್ಸೋದಲ್ಲ, ಆ ರೀತಿ ನಾವು ನಡೀತಿದೀವ ಅನ್ನೋದನ್ನ ನಾವು ನೋಡ್ಕೋಬೇಕು. ಅವಾಗ್ಲೇನೆ ನಮ್ಗ ಜೀವನದಲ್ಲಿ ಒಂದು
ಧ್ಯೇಯ ಗುರಿ ಅನ್ನೋದನ್ನ ಮುಟ್ಟಕ್ ಸಾಧ್ಯ. ಇದು ಗುರಿ ಅಂದ್ರೆ ಏನು? ಆತ್ಮನನ್ನೇ ಅರಿಯೋದು. ಅಲ್ಲಿ ಆತ್ಮನನ್ನೇ ಎಲ್ಲ ಅಂತ ಹೇಳಿದರು. ಶರೀರ ಅಲ್ಲ, ಅದು ಯಾವುದೇ ಅವಯವ ಅಲ್ಲ ಅಂತ. ಈ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ನಮ್ಮ ಮನುಷ್ಯ ಜೀವನದ ಉದ್ದೇಶ ಆಗಿರುತ್ತೆ. ಈ ಉದ್ದೇಶನ ಮರೆತುಬಿಟ್ಟು ನಾವೆಲ್ಲ ಮಾಡ್ತೀವಿ, ಇದನ್ನ ಮರಿತೀವಿ. ಮೇನ್ ಬಂದಿರೋದು ಈ ಉದ್ದೇಶ. ಇದಕ್ಕಂತಾನೆ ನಾವು ಈ ಮನುಷ್ಯ ಜೀವನದಾಗ ಬಂದೀವಿ. ಇಲ್ಲಿ ನಮ್ಮ ಜೀವನದಲ್ಲಿ ಆಗ್ತಾ ಇರೋ ಎಲ್ಲವೂ ಒಂದೊಂದು ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಅವುಗಳನ್ನ ಅನುಭವಿಸಕ್ ಬಂದಿದ್ದೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ ಪತ್ರಿಜಿ. ನಾನು ಈಗ 2-3 ದಿನ ಅವ್ರ ಕ್ಲಾಸ್ ಕೇಳಿದೆ. ಎನ್ಲೈಟನ್ಮೆಂಟ್ ಅಂದ್ರೆ ಏನು? 3 ಟೈಪ್ಸ್ ಆಫ್ ಎನ್ಲೈಟ್ಮೆಂಟ್ ಅಂತ ಹೇಳಿದ್ರು. 3 ತೆರನಾದ ಎನ್ಲೈಟ್ಮೆಂಟ್ ಇದು. ನಾವು ಪತ್ರಿ ಸರ್ನ ಯಾಕೆ ಇಷ್ಟ ಹೇಳ್ತೀನಿ ಅಂದ್ರೆ, ಅವರು ಬಹಳ ಗುರುಗಳು ಇದಕ್ಕೆ ನಾವು ಅಟ್ರಾಕ್ಟ್ ಆಗಿರ್ತೀವಿ. ಬಟ್ ಕೆಲವೊಬ್ರು ಭಾರಿ ನಿಷ್ಠುರವಾಗಿ ಅದನ್ನ ಹೇಳಿದ್ರೆ ಏನು ನಾವು ಸಮಾಜದಾಗ ನಮ್ಗೆ ಇದು ಆಗತ್ತೇನೋ ಅಂತ ಬೆಲೆ ಕಮ್ಮಿ ಅಂತ ನಾವು ಫ್ಲೋನಾಗ ಹೋಗ್ಬೇಕಿರುತ್ತೆ. ನೇಮ್ ಅಂಡ್ ಫೇಮ್ ಅಲ್ಲಿ ಎಲ್ಲೋ ಒಂಚೂರು ಇದ್ದೇ ಇದೆ. ಆದ್ರೆ ಸ್ಟ್ರೇಟ್ ಫಾರ್ವರ್ಡ್ ನಮ್ಗೆ ಏನೋ ಯಾರೇ ಹೇಳಿ ಅಂತ ಹೇಳ್ಬಿಡೋರು. ಅದು ಯಾರ ಸತ್ಯನ ಹುಡುಕ್ತಿರ್ತಾರಲ್ಲ ಅವ್ರಿಗೆ ಭಾರಿ ಟಚ್ ಆಗ್ತದೆ. ಅವ್ರು 3 ಟೈಪ್ಸ್ ಆಫ್ ಎನ್ಲೈಟನ್ ಹೇಳಿದ್ರು. ಎನ್ಲೈಟನ್ಮೆಂಟ್ ಹೇಳಿದ್ರು ಅವು ಹೆಂಗಿರ್ತಾವ ಅನ್ನೋದನ್ನ ನನಗೆ ಅವಾಗ ಅರ್ಥ ಆಯ್ತು. ಯಾಕೆ ಅವ್ರು ಅಷ್ಟು ನಮ್ಗ ಒತ್ತು ಕೊಡ್ತಿದ್ರು, ನೀವು ಕ್ಲಾಸಸ್ನ ಬೇರೆಯವ್ರಿಗೂ ಮೆಡಿಟೇಷನ್ ಹೇಳ್ಕೊಡಿ ಅಂತ ಹೇಳಿ. ಒಂದೇದಂತ ನಿಮ್ಗೆ ಎನ್ಲೈಟನ್ ಆಗೋಕು ಮುಂಚೆ ಇರೋ ಸ್ಥಿತಿ ಒಂದು ಎನ್ಲೈಟನ್ಮೆಂಟ್. ನಮ್ಗೊಳಗ ತವಕ ಇರ್ತೈತಿ. ಒಂದು ಅದನ್ನು ಏನೋ ಒಂದು ನಾವು ಕಾಣ್ಬೇಕು. ಏನಕ್ಕೆ ಎಲ್ಲರಿಗೂ ಇರಲ್ಲ ಅದು. ಬಹಳ ಕಡಿಮೆ ಜನಗಳಲ್ಲಿ ಇರುತ್ತೆ. ಬಟ್ ನಾವ್ ಯಾಕೆ ಬಂದೀವಿ, ನಮ್ಮ ಉದ್ದೇಶ ಏನು, ಮನುಷ್ಯಕ್ಕೆ ಯಾಕೆ ಹುಟ್ಟಿ ಬಂದೀವಿ ಅನ್ನೋ ಪ್ರಶ್ನೆ ಅವ್ರೊಳಗ್ ಒಳ್ಳೆ ಬರ್ತೈತಿ. ಅದು ಅವ್ರದ್ದು ಒಂದೇ ಎನ್ಲೈಟನ್ಮೆಂಟ್. ಫಸ್ಟ್ ಏನು ಗೊತ್ತಿಲ್ಲ, ಜೀವನ ಜೀವಿಸ್ತಾ ಇದಾರೆ, ಅವರಲ್ಲಿ ಈ ರೀತಿ ಯೋಚನೆ ಬರ್ತಾ ಇದೆ ಅಂದ್ರೆ ಒಂದೇ ಎನ್ಲೈಟ್ಮೆಂಟ್. ಅಂದ್ರೆ ಎನ್ಲೈಟನ್ಮೆಂಟ್ಗಿನ ಮುಂಚಿನ ಸ್ಥಿತಿ. ಆಮೇಲೆ ಎನ್ಲೈಟನ್ಮೆಂಟ್ ಆದ್ಮೇಲೆ ಏನ್ ಮಾಡ್ತಾರ ಅವರು, ತಮಗ್ ತಾವು ಎಲ್ಲಾನು ಗುಣಗಳನ್ನ ಅಪ್ಲೈ ಮಾಡ್ಕೊಂತಾರ. ಒಂದು ಧ್ಯಾನದ ಸ್ಥಿತಿನಲ್ಲಿ ಜೀವಿಸ್ತಾ ಇರ್ತಾರೆ. ಧ್ಯಾನ ಮಾಡೋದು. ಅದರಿಂದ ಏನೇನೋ ಉಪಯೋಗ ಆಗ್ತಾವ ಎಲ್ಲಾನು ತಮ್ಮ ಜೀವನದಾಗ ಅಳವಡಿಸ್ಕೊಳ್ಳೋದು ಧ್ಯಾನ. ಅದು ಎನ್ಲೈಟನ್ಮೆಂಟ್ ಆಗುವಂಥದ್ದು. ಆದ್ಮೇಲೆ ಒನ್ಸ್ ನಾವು ಫುಲ್ಲಿ ಎನ್ಲೈಟನ್ಮೆಂಟ್, ಕೆಲವೊಬ್ರು ಹೇಳ್ತಾರೆ ಮೋಕ್ಷ ಅಂದ್ರ ಎನ್ಲೈಟನ್ಮೆಂಟ್ ಅಂದ್ರೆ ಸೆಲ್ಫ್ ರಿಯಲೈಸೇಷನ್. ಸೊ ನಥಿಂಗ್ ಬಟ್ ಸೆಲ್ಫ್ ರಿಯಲೈಸೇಷನ್. ಯಾವಾಗ ನಾವು ಧ್ಯಾನ ಮಾಡಕ್ ಶುರು ಮಾಡ್ತೀವಿ ಅವಾಗ ಫುಲ್ಲಿ ನಾವು ಸೆಲ್ಫ್ ರಿಯಲೈಸ್ಡ್ ಆಗ್ತೀವಿ, ಎನ್ಲೈಟನ್ ಆಗ್ತೀವಿ. ಎನ್ಲೈಟನ್ ಆದಾಗ ನಮ್ಗೆ ಏನಾಗುತ್ತೆ, ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡೋದ್ರಿಂದ ಏನ್ ರಿಯಲೈಸೇಷನ್ ಆಗುತ್ತೆ ನಮ್ಗ, ನಾನು ಈ ಶರೀರ ಅಲ್ಲ, ಆ ಒಂದು ಚೈತನ್ಯ ಶಕ್ತಿ ಆತ್ಮ ಅನ್ನೋದು. ಇದು 2ನೇ ಎನ್ಲೈಟನ್. ಮೂರನೇ ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟ್ಮೆಂಟ್ ಆದ್ಮೇಲೆ ನಮ್ಮಲ್ಲಿರೋ ಏನಿದ್ ಜ್ಞಾನ ಬರ್ತೈತಲ್ಲ, ವಿಸ್ಡಮ್, ಧ್ಯಾನ ಸೆ ಜ್ಞಾನ. ಧ್ಯಾನ ಅಂದ್ರ ಮೆಡಿಟೇಷನ್ ಸೆ ವಿಸ್ಡಮ್, ಜ್ಞಾನ ಸೆ ಮುಕ್ತಿ. ಈ ಜ್ಞಾನ ಏನ್ ಬರ್ತೈತಿ ಆ ಜ್ಞಾನ ನಮಗ್ ನಾವು ಎಷ್ಟು ಹೇಳ್ಕೊಳಕಾಗೈತಿ. ಇದು ಜ್ಞಾನ ಅಂದ್ರ ಅದು ಅಲ್ಟಿಮೇಟ್. ಅದನ್ನ ನಾವು ಹೇಳ್ಕೊಳಕಾಗಿಲ್ಲ, ಅದನ್ನ ಬೇರೆಯವ್ರಿಗೆ ಹೇಳಿ ಇದು ಹೆಚ್ಚಕ್ಕೆ ನಮ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದು. ಸ್ಪಿರಿಚುವಲ್ ಎಕ್ಸ್ಪೆರಿಮೆಂಟ್ ಅನ್ನೋದು. ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳ್ತಾರ ಅವರು. ನಿಮ್ಮಲ್ಲಿ ಇಷ್ಟು ಅದ್ರ ಬಗ್ಗೆ ಇದು ಆಗತ್ತಂದ್ರ ಧ್ಯಾನನ ಹೇಳ್ತಾ ಹೋಗ್ತೀರಾ, ಬೇರೆಯವ್ರಿಗೂ ಹೇಳ್ಕೊಡಕ್ ನಿಮ್ಗೆ ಒಳಗಿಂದ ಬರುತ್ತೆ. ದಟ್ ಈಸ್ ಅಲ್ಟಿಮೇಟ್ ಆಫ್ಟರ್ ಎನ್ಲೈಟನ್ಮೆಂಟ್ ಸ್ಥಿತಿ. ಮಾಸ್ಟರ್ಸ್, ನಾನು ಇಷ್ಟನ್ನ ಹೇಳಬಲ್ಲೆ ಇವತ್ತು. ಇನ್ನೇನ ಮಾತಾಡುವಾಗಿದ್ರೆ ಮಾತಾಡಿ. ಜಾಸ್ತಿ ಜನ ಬಂದಿಲ್ಲ. ನಿನ್ನೆ ಒಬ್ರು ಹಿಂದಿಯವ್ರು ಬಂದ್ರ ಕನ್ನಡಲ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನೀವಿನ್ನ ಅರ್ಥ ಮಾಡ್ಕೋಬಹುದು. ಕನ್ನಡ ಜನ ಹಿಂದಿ ಅರ್ಥ ಮಾಡ್ಕೊತೀರಿ, ಆದ್ರೆ ಹಿಂದಿ ಜನ ಇದ್ರೆ ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ. ಈಗ ನಮ್ಮ ಕಾಲೋನಿಲಿ ಒಂದು ಇವೆಂಟ್ ಇತ್ತು, ಅದು ಸೌಂಡ್ ಬರ್ತಾ ಇದೆ. ಅದಕ್ಕೆ ನಾನು ಬೇಗನೆ ಕ್ಲಾಸ್ ಮಾಡಕ್ಕಂತ ಬಂದೆ. ಈಗಲೂ ಸೌಂಡ್ ಇನ್ನ ಜೋರ್ ಮಾಡಿದ್ರು. ಏನಾದ್ರೂ ಮಾತಾಡ್ಬೇಕಾ ಹೇಳಿ. ಇಲ್ಲಾಂದ್ರೆ ಮತ್ತೆ ನಾಳೆ ಮಾಡೋಣ ಕ್ಲಾಸು. ನಾಳೆ ಜನರಲ್ ಕ್ಲಾಸ್, ಸರಿನಾ? ಓಕೆ ಮಾಸ್ಟರ್ಸ್, ನಾಳೆ ಮತ್ತೆ ಸಿಗೋಣ. ಸಿ ಯು ಟುಮಾರೋ. ಇನ್ನು ಟೈಮ್. ಧ್ಯಾನ ಮಾಡ್ತಾ ಆಫ್ಟರ್ ಮೆಡಿಟೇಷನ್. ಆಫ್ಟರ್ ಫಸ್ಟ್ 15 ಮಿನಿಟ್ ಧ್ಯಾನ ಮಾಡಿದ್ವಿ. ಈಗ ನೆಕ್ಸ್ಟ್ ವಿಸ್ಡಮ್ ಮಾಡಿದ್ವಿ. ಈಗ ಮತ್ತೆ
ನಾವು ಸೆಲ್ಫ್ ಅಂದ್ರೆ ಶರೀರದಲ್ಲಿರೋ ಆ ಒಂದು ಆತ್ಮಶಕ್ತಿನ ನಾವು ಚೈತನ್ಯ ಶಕ್ತಿನ ಅರಿಯುವ ಕೆಲಸನೇ ಧ್ಯಾನ, ಮೆಡಿಟೇಷನ್. ಈಗ ಇವೇನು ಪಾಯಿಂಟ್ಸ್ ನಾವು ತಿಳ್ಕೊಂಡ್ವಲ್ಲ, ಇದ್ರ ಬಗ್ಗೆನೇ ಆಲೋಚಿಸ್ತಾ, ಇದ್ರ ಬಗ್ಗೆ ಅನಲೈಸ್ ಮಾಡ್ತಾ ನಾವು ಧ್ಯಾನ ಮಾಡೋಣ ಒಂದು 5 ಮಿನಿಟ್ಸ್. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನ ಕೂತ್ಕೊಳ್ಳಿ. ಕನ್ನಡದಲ್ಲಿ ಹೇಳ್ತೀನಿ. ಧ್ಯಾನ ಕೂತ್ಕೊಳ್ಳೋ ವಿಧಿ ಎಲ್ಲರಿಗೂ ಇದೆ ಅನ್ಕೊಂತೀನಿ. ಇಲ್ಲ ಅಂದ್ರೆ ಕನ್ನಡ ವಿಡಿಯೋಸ್ ನೋಡಿ, ಪ್ಯೂರ್ ಕನ್ನಡ. ಯಾರಿಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡದಲ್ಲಿ ಕೈಗಳನ್ನ ಬೆರಳಲ್ಲಿ ಈ ತರ ಕಪ್ಸ್ಕೊಂಡು ತೊಡೆ ಮೇಲೆ ಇಟ್ಕೋಬೇಕು. ಕಾಲನ್ನ ಚೇರ್ ಇಲ್ಲ ಸೋಫಾ ಮೇಲೆ ಕೂತಿದ್ರೆ ಈ ತರ ಕ್ರಾಸ್ ಮಾಡ್ಬೇಕು. ಚೇರ್ ನೆಲದ ಮೇಲೆ ಕೂತಿದ್ರೆ ಚಕ್ಕಂಕ್ಲಿ ಹಾಕೊಂಡು ಕೂತ್ಕೋಬೇಕು. ನಿಮ್ ಬ್ಯಾಕ್ ಸಪೋರ್ಟ್ ತಗೊಳ್ಳಿ, ಗೋಡೆಗೆ ವಾಲ್ಕೊಂಡು ಕೂತ್ಕೋಬಹುದು, ಇಲ್ಲ ನೆಲದ ಸೋಫಾ ಮೇಲೆ ಎಲ್ಲ ವರ್ಕೊಂಡು ಕೂತ್ಕೋಬಹುದು. ಚಶ್ಮಾ ತೆಗ್ದಿಡಿ, ಚಶ್ಮಾ ಹಾಕೊಂಡು ಧ್ಯಾನ ಮಾಡೋ ಹೋಗಿಲ್ಲ. ಯಾಕೆ ಅಂತ ಅದನ್ನ ರೀಸನ್ ಹೇಳಿದ್ದೀನಿ ನಾನು. ನಿಧಾನವಾಗಿ ಪೂರ ಶರೀರನ ಸಡಿಲಪಡಿಸ್ತಾ ಹೋಗ್ಬೇಕು. ತಲೆ ಭಾಗದಿಂದ ಹಿಡಿದು ಕಾಲು ಬೆರಳವರೆಗೂ ಒಂದೊಂದೇ ಅಂಗಾಂಗನ ಸಡಿಲಪಡಿಸ್ತಾ ಹೋಗಿ. ನಾವು ಯಾವುದೇ ರೀತಿಯಾದ ಅಂಗಾಂಗ ಅಲ್ಲ, ಸಮೂಹ ಅಲ್ಲ, ಅಂಗಾಂಗದ ಸಮೂಹ ಅಲ್ಲ, ಆಮೇಲೆ ಈ ಶರೀರನೂ ಅಲ್ಲ. ಶರೀರದ ಮೇಲೆ ಒಂದೇನ್ ತ್ವಚ, ಏನ್ ಸ್ಕಿನ್ ಅನ್ನೋದು ಇದೆಯಲ್ಲ, ಇದು ಸ್ವಲ್ಪ ಲಾಂಗೆಸ್ಟ್ ಹೈಯೆಸ್ಟ್ ಇರೋದಂತೇಳಿ ನಿನ್ನೆ ನಮಗ ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಗೊತ್ತಾಯ್ತು. ಸ್ಕಿನ್ ಬಗ್ಗೆ ಕ್ಲಾಸ್ ತಗೊಂಡ್ರು. ನಮ್ದು ಎಲ್ಲಿ ಇವನ್ ಇದ್ರೊಳಗೂ ಸ್ಕಿನ್ ಇದೆ, ತಲೆ ಒಳಗೂ ಪ್ರತಿಯೊಂದನ್ನು ಅಂಗನು ಈ ಸ್ಕಿನ್ ಇಂದ ಮುಚ್ಚಲ್ಪಟ್ಟಿದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಅದು ಜಾಸ್ತಿ ಪರ್ಸೆಂಟ್. ಅದಕ್ಕೆ ಆ ಶರೀರನೂ ನಾನಲ್ಲ, ಈ ಸ್ಕಿನ್ನು ನಾನಲ್ಲ, ಈ ಅಂಗಾಂಗ ನಾನಲ್ಲ, ನಾನು ಚೈತನ್ಯ ಶಕ್ತಿ ಆತ್ಮ. ಆತ್ಮನ ನಾವು ರಿಯಲೈಸ್ ಮಾಡ್ಕೊಳಕ ಆತ್ಮ ಜಾಗೃತಿಗೆ ಧ್ಯಾನ ಮಾಡಬೇಕು. ಈಗ ಧ್ಯಾನ ಮಾಡೋದು ಅಂದ್ರೆ ನಮ್ಮನ್ನ ನಾವು ಎಲ್ಲವನ್ನು ಮರೆತು, ನಮ್ಮ ಕನೆಕ್ಷನ್ ಇಂದ, ಸಂಸಾರದಿಂದ ಹೊರಗೆ ಬಂದು, ಏನೇ ಇರ್ಲಿ ನಿಮ್ದೆಲ್ಲವನ್ನು ಮರೆತು ಧ್ಯಾನದಲ್ಲಿ ಹೆಂಗ ನಾವು ಲೀನ ಆಗ್ಬೇಕು ಅಂದ್ರೆ, ನಾನೇನು ಅಲ್ಲ, ಈ ಶರೀರ ನಾನಲ್ಲ, ಇದು ಏನು ನಾನು ಅಲ್ವೇ ಅಲ್ಲ, ನಾವು ಉಡುತ್ತೋಡೋ ಬಟ್ಟೆ ನಾನಲ್ಲ. ಇವೆಲ್ಲ ನಾವು ಒಂದೊಂದ್ಸಲ ಮಟೀರಿಯಲಿಸ್ಟಿಕ್ ಅಲ್ಲಿ ಎಲ್ಲಾನು ಮಾಡ್ಬಿಡ್ತೀವಿ. ಆದ್ರೆ ಅದು ಯಾವುದು ನಾ ಅಲ್ಲ ಅನ್ನೋದು ಪ್ರಜ್ಞೆ ನಮ್ಮಲ್ಲಿ ಬರ್ತಾ ಹೋಗ್ಬೇಕು. ಅವಾಗ್ಲೇನೆ ನಮ್ಗೆ ಧ್ಯಾನದ ಅಸರ ಆಗ್ತಾ ಇದೆ, ಧ್ಯಾನ ನಮ್ಮಲ್ಲಿ ಸರಿಯಾಗಿ ಆಗ್ತಾ ಇದೆ. ಇದು ಆಗತ್ತ. ಎರಡನೇದು, ನಾವು ನಿರೋಗಿ ಆಗ್ತಾ ಹೋಗ್ತೀವಿ. ನಮಗೆ ಇನ್ನೊಂದು ಧ್ಯಾನದಿಂದ ಏನ್ ಗೊತ್ತಾಗುತ್ತೆ? ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದ್ರೆ ವಿಚಾರಗಳು ವೃತ್ತಿ ಆಗ್ತಾವು. ವೃತ್ತಿ ಅವುಗಳನ್ನ ನಾವು ವಿಚಾರನ ಶ್ವಾಸ ನೋಡ್ತಾ ನೋಡ್ತಾ ವಿಚಾರನ ತೆಗೆದು ಹಾಕ್ತೀವಿ. ಆಗೇನಾಗತ್ತ? ವೃತ್ತಿ ನಿರೋಧ ಅಂದ್ರೆ ನಮ್ಮ ರೋಗದಿಂದ ನಾವು ನಿರೋಧ ಅಂದ್ರೆ ರಕ್ಷಿಸ, ಅದರಿಂದ ಹೊರಗೆ ಬರ್ತೀವಿ ಅಂತ. ಧ್ಯಾನದ ಒಂದು ಇದು ಪತಂಜಲಿಯವ್ರದ್ದು ಮಾತು. ಅದರಲ್ಲಿ ನಾವೇನು ತಪ್ಪು ರಾಂಗ್ ತಿಳ್ಕೊಂಡಿವಿ ಅಂದ್ರೆ, ಜ್ಞಾನ ಅಂದ್ರೆ ಮೆಡಿಟೇಷನ್ ಬಿಟ್ಟು ಇವೇನು ನಾವು ಫಿಸಿಕಲ್ ಯೋಗ ಮಾಡ್ತೀವಿ ಅದರಿಂದ ಅನ್ಕೊಂತೀವಿ. ಅದು ನಮ್ಮ ಔಟರ್ ಹೊರಗಿನ ಶರೀರ ಮಾತ್ರ ಸರಿ ಮಾಡುತ್ತೆ, ಫ್ಲೆಕ್ಸಿಬಲ್. ಒಳಗ್ ಸೂಕ್ಷ್ಮ ನಮ್ಮ ಮೆದುಳಿನವರೆಗೂ ನಮ್ಮ ಯೋಚನೆ ಶಕ್ತಿ ಇದನ್ನೆಲ್ಲ ಮಾಡೋದು ಧ್ಯಾನ. ಈ ಧ್ಯಾನನ ನೀವೆಷ್ಟು ಹೆಚ್ಚು ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ಗೆ ಅದ್ರದ್ದು ಯೂಸ್ ಆಗ್ತಾ ಹೋಗುತ್ತೆ. ಚಲೋ ಭಾಗ್ಯಾಗರ್ಥ. ಓಕೆ, ಧ್ಯಾನನ ಮುಂದುವರಿಸಿ ಒಂದೊಂದೇ ಅಂಗಾಂಗ ಢೀಲ ಸಡಿಲಪಡಿಸ್ತಾ, ಆಮೇಲೆ ನಿಮ್ಮ ಸಹಜ ಉಸಿರನ್ನ ನೋಡ್ತಾ ನಿಂತ್ಕೊಳ್ಳೋದೇ ಧ್ಯಾನ. ಸಹಜವಾದ ಉಸಿರು ಅಂದ್ರೆ ಉಸಿರಿನ ಮೇಲೆ ಯಾವುದೇ ರೀತಿ ಒತ್ತಡ ಬೇಡ. ಒಂದೊಂದೇ ಯಾವೊಂದು ಉಸಿರು ತಪ್ಪದಂಗ ಪ್ರತಿಯೊಂದು ಉಸಿರನ್ನು ನೋಡ್ತಾ ನಿಮ್ಮ ಗಮನ ಮೇಲ್ತುಟಿ ಮೇಲೆ ಇರಲಿ. ನೋಡ್ತಾ ಹೋಗಿ. ಸೈಲೆನ್ಸ್ ಧ್ಯಾನ, ಮೌನ ಧ್ಯಾನ ಮಾಡೋಣ. ನಾನು ಇದಕ್ಕೆ ಮುಂಚೆ ಹಿಂದಿಲಿ ಮಾಡಿಸಿದೆ, ಇದು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಈಗ ಗೊತ್ತು ಯಾರು ಕನ್ನಡದವರಿಲ್ಲ, ಹಾಗಾಗಿ ನೀವು ಕನ್ನಡ ಧ್ಯಾನ ಮಾಡಲಿ ಅಂತ. ಎಲ್ಲ ಕನ್ನಡದವರು ಫೇಸ್ಬುಕ್ಕಲ್ಲಿ ತುಂಬ ಜನ ಇದೆ.
ಉಸಿರನ್ನು ನೋಡ್ತಾ ನೋಡ್ತಾ ನಿಧಾನವಾಗಿ ಒಂದೊಂದೇ ವಿಚಾರಗಳು ಕಮ್ಮಿ ಆಗ್ತಾ ಆಗ್ತಾ ನಾವು ವಿಚಾರ ಮುಕ್ತ ಸ್ಥಿತಿಗೆ ಬರ್ತೀವಿ. ಅದನ್ನು ಫೀಲ್ ಮಾಡ್ಕೊಳ್ಳಿ, ಅನುಭವಿಸಿ. ಶ್ವಾಸದ ಜೊತೆಗೆ ಅನುಸಂಧಾನ ಆಗ್ತಾ ಆಗ್ತಾ ನಮ್ಮ ವಿಚಾರಗಳು ಕಮ್ಮಿ ಆಗ್ತಾ ಬರ್ತವೆ. ನಮ್ಮ ಗಮನ ಚಾರ್ಮೆ ಶ್ವಾಸದ ಉಸಿರಿನ ಮೇಲಿರಲಿ. ಉಸಿರೇ ನಮ್ಮ ಗುರು. ಎಲ್ಲಿವರೆಗೂ ನಮ್ಮ ಶರೀರದಲ್ಲಿ ಉಸಿರಾಟ ಇದೆ, ನಾವು ಶಿವ. ಉಸಿರಾಟ ನಿಂತ ಮೇಲೆ ನಾವೊಂದು ಶವ ಆಗಿ ಪರಿವರ್ತನೆ ಆಗ್ತೀವಿ. ಶರೀರದಲ್ಲಿ ಶಿವ ಇಲ್ಲ ಅಂದ್ರೆ, ಉಸಿರಿಲ್ಲ ಅಂದ್ರೆ ಶಿವನೂ ಇಲ್ಲ, ಉಸಿರು ಇಲ್ಲ, ನಾವು ಶವ ಆಗ್ತೀವಿ. ಆ ಶವ ಆಗೋಕ್ ಮುಂಚೆನೇ ಈ ಒಂದು ಶಿವನ ನಾವು ಅರ್ಥಕೊಳ್ಳೋದೆ, ಅನುಭವಿಸೋದೆ, ಶಿವನ ಜೊತೆ ಒಂದಾಗೋದೇ ಧ್ಯಾನ. ಶ್ವಾಸಾನುಸಂಧಾನ, ಶ್ವಾಸದ ಜೊತೆಗೆ ಅನುಸಂಧಾನ ಆಗ್ತಾ ಆಗ್ತಾ ನಾವು ವಿಚಾರ ಮುಕ್ತ ಸ್ಥಿತಿಗೆ ಹೋಗ್ತೀವಿ, ಶೂನ್ಯ ಸ್ಥಿತಿಗೆ ಹೋಗ್ತೀವಿ. ಶೂನ್ಯ ಸ್ಥಿತಿಗೆ ಹೋಗ್ತಿದ್ದಂಗೆನೆ ನಮ್ಮ ಬ್ರಹ್ಮರಂಧ್ರ ಓಪನ್ ಆಗುತ್ತೆ. ಬ್ರಹ್ಮರಂಧ್ರ ಓಪನ್ ಆಗ್ತಿದ್ದಂಗೆನೆ ಅಪಾರ ವಿಶ್ವ ಪ್ರಾಣಶಕ್ತಿ ಶರೀರದಲ್ಲಿ ಹರಿಯಕ್ಕೆ ಶುರು ಆಗುತ್ತೆ. ವಿಶ್ವ ಪ್ರಾಣಶಕ್ತಿಯನ್ನು ಅಂದ್ರೆ ನಮ್ಮ ಶರೀರದಲ್ಲಿರೋ ಬ್ಲಾಕೇಜಸ್ನ ಕ್ಲೀನ್ಸ್ ಮಾಡೋ ಕೆಲಸ. ಏನೂ ಬ್ಲಾಕೇಜ್ ಇಲ್ಲ ಅಂದ್ರೆ ಆಟೋಮೆಟಿಕಲಿ ಅದು ಮೂರನೇ ಕಣ್ಣಿನ ಉತ್ತೇಜನ ಮಾಡುತ್ತೆ. ನಾವು 1 ತಾಸು ಅವೇರ್ನೆಸ್ ಇಂದ ಹೊರಗೆ ಬಂದ್ರೆ, ಜಾಗೃತಿಯಿಂದ ಹೊರಗೆ ಬಂದ್ರೆ, ನಾನೀ ಶರೀರ ಅನ್ನೋ ಇದಕ್ಕೆ ಬಂದ್ರೆ, ಆತ್ಮ ಅಲ್ಲ ಅನ್ನೋ ಶರೀರದ ಮೇಲೆ ಮೋಹ ನಮಗೆ ಬಂದ್ರೆ, ಅಲ್ಲಿ ನಮ್ಮ ಬ್ಲಾಕೇಜ್ ಹುಟ್ಕೊಳ್ಳುತ್ತೆ. ಅದೇ ಬ್ಲಾಕೇಜನ್ನ ಈ ವಿಶ್ವ ಪ್ರಾಣಶಕ್ತಿ ಶರೀರದಲ್ಲಿ ಹರಿತಾ ಅದನ್ನ ಕ್ಲೀನ್ ಮಾಡ್ತಾ ಹೋಗುತ್ತೆ. ನಾವೆಷ್ಟು ಆತ್ಮ ಜಾಗೃತಿಯಲ್ಲಿ, ನಾನು ಈ ಶರೀರ ಅಲ್ಲ ಆತ್ಮ ಅನ್ನೋ ಜಾಗೃತಿಯಲ್ಲಿ ಇರ್ತೀವಿ, ಆಗ ನಮ್ಮೆಲ್ಲ ರೋಗನು ನಮ್ಮಿಂದ ದೂರ ಆಗ್ತಾವೆ. ತ್ವಚದ ಮೇಲೆ ನಮಗೇನಾದ್ರೂ ಒಂದು ಗುಳ್ಳೆ ಆದ್ರೆ ಮುಖದ ಮೇಲೆ, ಆ ಗುಳ್ಳೆನ ನೋಡ್ಕೊಂಡು ನಾವು ಹಿಂಸೆ ಪಟ್ಕೊತೀವಿ. ಆ ಗುಳ್ಳೆ ನೋಡಿ ನೀವು ಹಿಂಸೆ ಪಟ್ಕೊತಾ ಇದ್ದೀರಿ ಅಂದ್ರೆ ನೀವು ದೇಹದ ಮೇಲೆ, ಶರೀರದ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀರ. ಒಂದೇ ಕ್ಷಣ ವಿಪರೀತವಾಗಿ ಯೋಚಿಸಿ, ನಾನು ಈ ಶರೀರ ಅಲ್ಲ ಆತ್ಮ ಅನ್ನೋ ಒಂದು ಭಾವನೆ ಬರ್ತಿದ್ದಂಗೆನೆ ಆ ನಿಮ್ಮ ತ್ವಚದ ರೋಗ ಎಲ್ಲ ಹೊರಟೋಗುತ್ತೆ. ಆ ತ್ವಚದ ಮೇಲೆ ನಿಮಗೇನೋ ರ್ಯಾಷಸ್ ಇರ್ಬೋದು, ಏನೇ ಆಗಿರ್ಬೋದು. ಬಹಳ ಒಳ್ಳೆ ಮಾತು ನಮಗೆ ನಿನ್ನೆ ತಿಳಿದು ಬಂತು. ನಾವು 24 ಗಂಟೆ ಏನು ಜಾಗೃತಿಲಿ ಇರಬೇಕು, ನಾನು ಈ ಶರೀರ ಅಲ್ಲ, ನಾನೊಂದು ಆತ್ಮ. ನಾನು ಈ ದೇಹ ಅಲ್ಲ, ಇದ್ಯಾವುದೋ ದೇಹದ ಸಮೂಹ ನಾನಲ್ಲ. ನಾನು ಈ ಬಟ್ಟೆ ಅಲ್ಲ, ನಾವು ಹಾಕ್ಕೊಂಡಿರೋದು ಸುಂದರತ, ನಾವು ಹೇಳ್ತೀವಿ ಬ್ಯೂಟಿ, ಈ ಬ್ಯೂಟಿನ ಅಲ್ಲ. ನಾನೇನಿದ್ರು ಒಂದು ಚೈತನ್ಯ ಶಕ್ತಿ ಆತ್ಮ ಅನ್ನೋ ಜಾಗೃತಿ ನೀವು ಹೆಚ್ಚೆಚ್ಚು ಧ್ಯಾನ ಮಾಡ್ತಾ ಹೋದಂಗ ನಮ್ಮಲ್ಲಿ ಆತ್ಮ ಜಾಗೃತಿ ಹೆಚ್ಚುತ್ತಾ ಹೋಗುತ್ತೆ. ಆತ್ಮ ಜಾಗೃತಿಲಿ ಇದ್ಕೊಂಡು ನೀವು ಏನೇ ಕೆಲಸ ಮಾಡಿ ಅದು ಯಾವತ್ತೂ ತಪ್ಪುದಾರಿಗೆ ಒಯ್ಯಲ್ಲ. ಅದು ನಿಮಗೆ ಯಾವುದೇ ಕರ್ಮನ ಬೈಂಡ್ ಮಾಡಲ್ಲ. ಕೊಲೆ ಮಾಡಿದ್ರು ಕೂಡ ಆತ್ಮ ಜಾಗೃತಿಲಿ ಇದ್ಕೊಂಡು, ಅದೇ ಅರ್ಜುನಂಗೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ದ, ನೀನು ಇಲ್ಲಿ ಈ ಯುದ್ಧದಿಂದ ಹೋದ್ರೇ ಹೇಡಿ ಆಗ್ತೀಯ. ಈಗ ನೀನು ಒಂದು ಆತ್ಮ ಜಾಗೃತಿಯಲ್ಲಿ ಇದ್ಕೊಂಡು, ನಾನು ಇದನ್ನು ಮಾಡ್ತಾ ಇಲ್ಲ ಅಂದ್ರೆ ಆತ್ಮ ಮಾಡ್ತಾ ಇಲ್ಲ, ನಾನು ಆತ್ಮ ಇದನ್ನು ಮಾಡಲ್ಲ, ಅದು ಯಾವುದೇ ರೀತಿಯಾದ ಕ್ರಿಯಾ ಕಾರ್ಯ ಮಾಡಲ್ಲ ಅನ್ನೋದನ್ನ
ಅರ್ಜುನನ್ಗೆ ಹೇಳ್ಕೊಟ್ರು. ಆತ್ಮ ಜಾಗೃತಿಲಿರೋದೆ ಇದನ್ನ ನಮಗೆ ಕಲಿಸೋದೇ ಈ ಒಂದು ಧ್ಯಾನ, ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಬರೋ ಸಣ್ಣ ಪುಟ್ಟ A to Z ಯಾವ ರೋಗಗಳನ್ನ ಕೌಂಟ್ ಮಾಡ್ತೀರಿ ಆ ಎಲ್ಲ ರೋಗಗಳಿಗೆ ಉಪಚಾರ ಧ್ಯಾನ. ಯಾವುದೇ ರೀತಿಯಾದ ಔಷಧಿ ತಗೊಳ್ಳೋದು ಬೇಕಾಗಿಲ್ಲ, ಮೆಡಿಸಿನ್ ತಗೊಳ್ಳೋದು ಬೇಕಾಗಿಲ್ಲ. ಇದನ್ನಂತೂ ಪತ್ರಿಸರಿಷ್ಟು ಒತ್ತಿ ಒತ್ತಿ ಹೇಳ್ತಾರೆ. ಮತ್ತೆ ನಮ್ಗೇನೆ ಯಾವುದೇ ರೀತಿಯಾದ ಔಷಧಿ ಮೆಡಿಸಿನ್ ತಗೊಳ್ಳೋ ಆಗಿಲ್ಲ. ಧ್ಯಾನದಲ್ಲಿದ್ರೆ ಸಾಕು, ಆತ್ಮ ಜಾಗೃತಿ ಇರ್ತೀವಿ. ಈ ಕ್ಲಿನ್ಸಿಂಗ್ ಪ್ರೋಸೆಸ್ಗೆ ಕಾಯಾನುಪಸನ ಅಂತ ಹೇಳ್ತಾರೆ. ಮೊದಲು ನಾವು ನಮ್ಮ ಉಸಿರಾಟನ ಗಮನಿಸಿದ್ವಿ. ಈಗ ಉಸಿರಾಟ ಗಮನಿಸ್ತಾ ಗಮನಿಸ್ತಾ ಶೂನ್ಯ ಸ್ಥಿತಿಗೆ ಹೋಗಿದ್ವಿ. ಶೂನ್ಯ ಸ್ಥಿತಿಗೆ ಬರ್ತಿದ್ದಂಗೆನೆ ಕಾಯಾನುಪಸನ, ವೇದಾನುಪಸನ, ಧಮ್ಮಾನುಪಸನ. ಈ ಪ್ರೋಸೆಸ್ಸನ್ನು ನೀವೇನೋ ಅದರ ಮೇಲೆ ಗಮನ ತಗೊಂಡು ಹೋಗೋದು ಬೇಕಿಲ್ಲ. ಅದು ತಾನೇ ನಡೀತಾ ಹೋಗುತ್ತೆ. ಈ ಮಧ್ಯೆ ನಿಮಗೆ ನಾನು ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆದರೆ, ವಿಚಾರದಿಂದ ಮನಸ್ಸಲ್ಲಿ ನೋವಂತ ಬೇಚೇನಿ ಆಗಕ್ಕೆ ಶುರು ಆದರೆ ಮತ್ತೆ ಸಹಜ ಉಸಿರಿನ ಕಡೆ ಗಮನ ತುಂಬ್ಕೊಬೇಕು. ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಕ್ಲೀನ್ಸಿಂಗ್ ಪ್ರೋಸೆಸ್ ಕ್ಲೀನ್ಸ್ ಆಗ್ತಾ 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 ಪೂರ್ತಿ ಶರೀರ ತುಂಬೆಲ್ಲ ವಿಶ್ವ ಪ್ರಾಣಶಕ್ತಿ ತುಂಬಿಕೊಂಡು ಓವರ್ಫ್ಲೋ ಆಗುತ್ತಲ್ಲ, ಆಗ ನಮ್ಮ ಎರಡು ಉಪ್ಪಿನ ಮಧ್ಯೆ ಇರೋ ಮೂರನೇ ಕಣ್ಣು ಉತ್ತೇಜನ ಆಗುತ್ತೆ. ಪೀನಿಯಲ್ ಗ್ಲ್ಯಾಂಡ್, ಥರ್ಡ್ ಐ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಮೂರನೇ ಕಣ್ಣು ಅನ್ನೋದು ಇದ್ದೇ ಇರುತ್ತೆ. ಇದೇ ಮೂರನೇ ಕಣ್ಣಿಂದ ಸಂಜೆ ಧೃತರಾಷ್ಟ್ರನಿಗೆ ಯುದ್ಧದ ಸಮಾಚಾರನ ನೋಡಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಮನುಷ್ಯನಲ್ಲಿದೆ. ಅದನ್ನು ನೋಡಕ್ಕೆ ಕೃಷ್ಣ ಭಗವಾನ್ ಅವರಿಗೆ ಆ ಶಕ್ತಿ ಕೊಟ್ಟರು. ಅದನ್ನ ಪತ್ರಿಜಿ ಕೊಡಂಗಿಲ್ಲ, ನಾನು ಕೊಡೋ ಹಾಗಿಲ್ಲ. ನಿಮ್ಮ ಹೋಮ್ವರ್ಕ್ ನೀವೇ ಮಾಡಬೇಕು, ನಾ ಮಾಡೋ ಹಾಗಿಲ್ಲ. ನನಗೆಲ್ಲ ಗೊತ್ತು, ಆದರೂ ನಾನು ಮಾಡಲ್ಲ. ನೀವೇ ನಿಮ್ಮದು ಹೋಮ್ವರ್ಕ್ ಮಾಡ್ಕೋಬೇಕು ಅಂತ ನೀವು ಸಾಧನೆ ಮಾಡಿ ನಿಮ್ಮನ್ನು ನೀವು ಅರ್ಥಕೊಳ್ಳಿ. ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ನಿಮ್ಮನ್ನು 108 ಜನ್ಮವನ್ನು ನೀವು ನೋಡ್ಕೋಬೋದು, ಕಂಡ್ಕೋಬೋದು ಧ್ಯಾನ ಮಾಡ್ತಾ ಹೋಗೋದ್ರಿ. ರೋಗದಿಂದ ಮುಕ್ತಿ ಆಗ್ತೀರ. ರೋಗ ಮುಕ್ತ ನಿರೋಗಿ ಜೀವನ ಜೀವಿಸಕ್ಕೆ ಧ್ಯಾನ ಸಹಾಯ ಮಾಡುತ್ತೆ. ಈಗ ನಮ್ಮ ಗಮನ ಎರಡು ಹುಬ್ಬಿನ ಮಧ್ಯೆ ಇರೋ ಪೀನಿಯಲ್ ಗ್ಲ್ಯಾಂಡ್ ಕಡೆ, ಟನಲ್ ಜರ್ನಿ ಅಂತ ಹೇಳ್ತಾರೆ. ಟನಲ್ ಪ್ರಯಾಣ. ಆ ಟನಲಲ್ಲಿ ನಿಮ್ಮ ಪ್ರಯಾಣ ಮಾಡ್ತಾ ಹೋಗಿ. ಅಹಂ ಬ್ರಹ್ಮಾಸ್ಮಿ, ಶಿವೋಹಂ, ನಾನು ಶಿವ, ನಾನೇ ಬ್ರಹ್ಮ ಅನ್ನೋ ಜಾಗೃತಿ ನಮಗೆ ಅರಿವಾಗ್ತಾ ಬರುತ್ತೆ.